ನಮಸ್ತೆ ಸ್ನೇಹಿತರೆ, ನಾನು ಈ ದಿನ ನಿಮಗೆ ನಮ್ಮ ಆಹಾರ ಪದ್ಧತಿಯ ವೈಫಲ್ಯದಿಂದ ನಾವು ಬೇಗ ಬಿ.ಪಿ, ಶುಗರ್ನಂತಹ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದೇವೆ. ಇದಕ್ಕೆ ನಮ್ಮ ದಿನನಿತ್ಯದ ಒತ್ತಡದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯೇ ಕಾರಣ. ಆಹಾರ ಪದ್ಧತಿ ಎಂದರೆ ನಾವು ದಿನದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಹೇಗೆ ಸೇವಿಸಬೇಕು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ ಗ್ರಾಮದ ಮಹೇಶಣ್ಣನವರು ನಮಗೆ ತಿಳಿಸಿಕೊಳ್ಳಲಿದ್ದಾರೆ. ಇವರ ಆಹಾರ ಪದ್ಧತಿಯನ್ನು ಅನುಸರಿಸಿ ಅನೇಕ ಶುಗರ್ ಪೇಷಂಟ್ಗಳು ತಮ್ಮ ಮಾತ್ರೆಯ ಪ್ರಮಾಣವನ್ನು ತಗ್ಗಿಸಿದ್ದಾರೆ. ಮತ್ತೆ ಕೆಲ ರೋಗಿಗಳು ತಮ್ಮ ಮಾತ್ರೆಯನ್ನು ಸಹ ಬಿಟ್ಟಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ನೀವು ಇವರ ಆಹಾರ ಕ್ರಮವನ್ನು ಸರಿಯಾಗಿ ಅನುಸರಿಸಬೇಕು, ಇಲ್ಲವಾದರೆ ಶುಗರ್ ಮತ್ತೆ ಬರಬಹುದು. ಎಚ್ಚರಿಕೆ, ಇವರು ಯಾವ ರೀತಿ ಆಹಾರ ಪದ್ಧತಿಯನ್ನು ಹೇಳಿಕೊಡುತ್ತಾರೋ ಆ ರೀತಿಯೇ ನೀವು ಅಭ್ಯಾಸ ಮಾಡಬೇಕು, ಇಲ್ಲವಾದರೆ ಮತ್ತೆ ಶುಗರ್ ಬರುವ ಸಾಧ್ಯತೆಗಳಿರುತ್ತದೆ. ಮಡಕೆ ಎಲ್ಲ ಮಾಡ್ತೀರಾ ಸರ್ ಇಲ್ಲಿ? ಮಡಿಕೆ ನಾವು ಮಾಡಕ್ ಬರಲ್ಲ, ಬೇರೆಯವರು ಆ ದಿವಸ ಮಕ್ಕಳು ಬಂದಿದ್ದ ದಿವಸ ಬರ್ತಾರೆ, ಹೇಳ್ಕೊಡ್ತಾರೆ. ಅಂದ್ರೆ ಈ ಮಡಿಕೆಗಳ್ನ ಯಾವ ತರ ಹಿರಿಯವರು ಮಾಡ್ತಾ ಇದ್ರು, ಮಡಿಕೆಗಳಲ್ಲಿ ಅಡಿಗೆ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಮಡಿಕೆಗಳಲ್ಲಿ ಮಾಡಿದ್ರೆ 80% 90% ಅದರಲ್ಲಿ ಆಹಾರದಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶ ಹಾಳಾಗೋದಿಲ್ಲ. ಅಲ್ಯೂಮಿನಿಯಂ ಪಾತ್ರೆಗಳು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ 7% ಮಾತ್ರ ಅದರಲ್ಲಿ ಪೌಷ್ಟಿಕಾಂಶ ಇರುತ್ತೆ. ಮಡಿಕೆನಲ್ಲಿ 80% 90% ಪೌಷ್ಟಿಕಾಂಶ ಹಾಗೆ ಇರುತ್ತೆ, ಮತ್ತು ಬೇಗ ಕೆಡಲ್ಲ. ಅದೇ ರೀತಿ ಮಡಿಕೆನಲ್ಲಿ ಇಟ್ಟರೆ ಯಾವ ಥರ ಕೆಡಲ್ಲ, ದೇಹದಲ್ಲಿ ತಿಂದಾಗಲೂ ಕೂಡ ಆಹಾರ ಒಳಗಡೆ ಕೆಡಲ್ಲ. ಆ ಥರ ನಾವು ಮಡಿಕೆಲಿ ಆಹಾರಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿ, ಯಾವ ಥರ ಮಡಿಕೆ ಮಾಡೋದನ್ನ ಅಂತ ಹೇಳಿ ಇಲ್ಲಿ ಒಬ್ಬರು ಬರ್ತಾರೆ ಹೇಳ್ಕೊಡೋದಕ್ಕೆ. ಮೊನ್ನೆ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ಆ ಥರ ಹೇಳ್ಕೊಡ್ತೀವಿ ಅವರಿಗೆ. ನೋಡ್ರಿ, ಇಲ್ಲೆಲ್ಲ ಮಾಡಿ ಇಟ್ಟಿದ್ದಾರೆ. ಎಲ್ಲ ಮಾಡಿ ಇಟ್ಟಿದ್ದಾರೆ, ಆಮೇಲೆ ಅವರು ಬೇಯಿಸ್ಕೋಬೋದು ಅಂತ ಹೇಳಿ ಕಾನ್ಸೆಪ್ಟು ಇರುತ್ತೆ. ನೋಡಿ, ಇದೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ದವರು ಹಾಳಾಗಿದೆ. ಟೋಪಿ, ಇದು ಕೆರೆ ಒಳಗಡೆ ಬರ್ತಕ್ಕಂಥ ಜೆಂಡಲ್ಲಿ ಯಾವ ಥರ ನಾವು ಟೋಪಿ ಮಾಡಬಹುದು ಅಂತ. ಆಮೇಲೆ ಇದನ್ನ ಬ್ಯಾಗ್ ಮಾಡ್ಬೋದು. ಇದನ್ನ ಕಲ್ತ್ಕೊಂಡು ನಾವು ಫ್ರೀ ಇದ್ದಾಗ ಯಾವ ಥರ ಹಣ ಮಾಡ್ಕೋಬೋದು ಅಂತ ಹೇಳಿ ಇದು ಟ್ರೈನಿಂಗ್ ಮಾಡಿಸಿದ್ವಿ. ಕಮರ್ಷಿಯಲ್ ಆಗು ಮಾಡ್ಕೋಬೋದು, ಮತ್ತೆ ಪರಿಸರ ಪೂರಕವಾಗಿರುತ್ತೆ, ಅದನ್ನು ನಾವು ಇದು ಮಾಡ್ತೀವಿ. ಮತ್ತೆ ಇದು ಹಟ್ಕುಣಿ ಮನೆ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಆಟಗಳ್ನ ಆಡ್ತಾ ಇದ್ವಿ. ಇವತ್ತು ಮೊಬೈಲ್ ಬಂದು ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾರೆ. ಅಂದ್ರೆ ಅದಕ್ಕೆ ಮೈಂಡು ಮೊಬೈಲ್ ಹಿಡಿದಾಗ ಹಾಳಾಗುತ್ತೆ, ಇದು ಆಕ್ಟಿವ್ ಆಗುತ್ತೆ, ಮೈಂಡ್ ಆಕ್ಟಿವ್ ಆಗುತ್ತೆ. ಇದರಿಂದ ಅವರಿಗೆ ಜ್ಞಾನ ಸಂಪಾದನೆ ಮಾಡ್ಬೋದು, ಮತ್ತೆ ಮನೋರಂಜನೆ ಆಗುತ್ತೆ. ಮೊಬೈಲ್ ನೋಡ್ಬಿಟ್ಟು ತಕ್ಷಣ ಅರ್ಧ ಗಂಟೆ ಆದ್ಮೇಲೆ ಬೇಜಾರು ಮಾಡ್ಕೊತಾರೆ. ಇದು ಆಡಿದ್ಮೇಲೆ ಆಡಿ ಅರ್ಧ ಗಂಟೆ ಇದನ್ನ ಆಡಿದ್ರೆ ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದು ನಾವು ಮಕ್ಳ ಮೇಲೆ ಗಮನ ಕೊಡ್ತೀವಿ ಅಲ್ವರಾ. ಇದು ಎಲ್ಲ ಅಳಿಸೋಗ್ಬಿಟ್ಟೈತಿ, ಮೊಬೈಲ್ ಬಂದು ಅಳಿಸೋಗ್ಬಿಟ್ಟೈತಿ, ಎಲ್ಲರ ಕೈಲಿ ಮೊಬೈಲೇ ಇರುತ್ತೆ. ಹೌದು, ಅದನ್ನ ಮಾಡಿಸ್ತೀವಿ. ಇದು ರಾಗಿ ಕಲ್ಲು ಮಕ್ಕಳಿಗೆ ತೋರಿಸೋದು, ದೊಡ್ಡವರು ಮಾಡ್ತಾರೆ. ಇದಕ್ಕೆ ಬೇರಿಂಗ್ ಹಾಕಿದೀವಿ, ಬೇರಿಂಗ್ ಎಲ್ಲ ಕೆಳಗಡೆ ಬಿದ್ದಿದೆ. ಇದಕ್ಕೆ ಬೇರಿಂಗ್ ಹಾಕಿ ಮುಂಚೆ ಬೇರಿಂಗ್ ಇಲ್ದಲೆ ತಿರುಗಿಸ್ತಾ ಇದ್ರು. ಇದು ಯಾಕೆ ಈ ತರ ಬೀಸ್ತಾ ಇದ್ರು ಅಂದ್ರೆ, ಹಾಡಾಡ್ಕೊಂಡು ಬೀಸ್ತಿದ್ರಲ್ಲ, ಅವ್ರಿಗೆ ಇವಾಗ ಇತ್ತೀಚೆಗೆ ನಾನು ಕೇಳ್ಪಟ್ಟೆ, ಗರ್ಭಕೋಶಗಳು ತುಂಬಾ ಪ್ರಾಬ್ಲಮ್ ಆಗ್ತಿದ್ದಾವೆ. ಯಾಕೆ? ಕೂತ್ಕೊಂಡು ಅಡಿಗೆ ಮಾಡಲ್ಲ, ಗುಂಡ್ ಕಲ್ಲಿಲ್ಲ ರುಬ್ಬೋದಿಕ್ಕೆ, ಬೀಸ ಕಲ್ಲಿಲ್ಲ, ಇವೆಲ್ಲ ಮಾಡ್ದಲ್ಲೇ ಅವ್ರಿಗೆ ಇದು ಸೊಂಟ ಭಾಗಕ್ಕೆ ಎಕ್ಸಸೈಸ್ ಆಗಲ್ಲ, ತುಂಬಾ ಪೈನ್ ಬರುತ್ತೆ, ಒಬೆಸಿಟಿ ಎಲ್ಲ ಬರುತ್ತೆ. ಅದಕ್ಕೆ ಇವರು ಹಿರಿಯವ್ರು ಏನ್ ಮಾಡ್ತಾ ಇದ್ರು, ಅವರಿಗೆ ಹಿಟ್ಟು ಆಗೋದು, ಎಕ್ಸಸೈಸು ಆಗೋದು, ಮತ್ತೆ ಆರೋಗ್ಯವಾಗಿರ್ತಕ್ಕಂಥ ಈ ಆಹಾರ ತಿಂದ್ರೆ ಆರೋಗ್ಯವಾಗಿರ್ತಾ ಇದ್ರು ಅಂತ ಹೇಳಿ ಒಂದು ಮಕ್ಕಳಿಗೆ ನಾವು ತಿಳಿಸ್ಬೇಕು ಅಂತ ಹೇಳಿ ಇದು ರಾಗಿ ಕಲ್ಲು ತಗೊಂಡ್ಬರ್ತೀವಿ. ಅಂದ್ರೆ ನೀವು ಹಳೆ ಕಾಲದ ಒಂದು ಟೆಕ್ನಿಕ್ ಗಳನ್ನ ಮತ್ತೆ ರೀಯೂಸ್ ಮಾಡಿ ಅಂತ ಜನಗಳಿಗೆ ಹೇಳ್ತಾ ಇದ್ದೀರಾ? ಹೌದೌದೌದೌದು. ಅದನ್ನ ಪ್ರತಿಯೊಂದನ್ನು ಯೋಚನೆ ಮಾಡಿ ಇದರಿಂದ ಏನ್ ಅನುಕೂಲ ಇದೆ ನಮ್ಗೆ ಅಂತ ಯೋಚನೆ ಮಾಡಿ ಅಂದ್ರೆ ಇದು ಬೀಸ್ಕೊಂಡು ತಿನ್ಬಿಡಿ ಅಂತ ನಾವು ಇವಾಗ ಹೇಳಿದ್ರೆ ಮಾಡಲ್ಲ. ಅದರಿಂದ ಏನ್ ಬೆನಿಫಿಟ್ ಇದೆ? ಕನಿಷ್ಠ ಪಕ್ಷ ಇದು ಈ ತರ ಮಾಡ್ಕೊಂಡು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಜ್ಞಾನ ಹಿಂದೆ ಏನಿತ್ತು,
ಹೌದು. ನಮ್ದು ಮೂಲ ಏನಿತ್ತು ಅನ್ನೋದು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಾರೆ. ಇದೊಂದು ಹೇಳ್ಕೊಟ್ರೆ ಇದು ಸರಿ ಅಲ್ವಾ, ಇದರಿಂದ ಮತ್ತೆ ಏನೇನಿದೆ ಅದು ಜ್ಞಾನನ ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಅವರಿಗೆ ಇದನ್ನ ತೋರ್ಸೋದು. ಇವಾಗೆಲ್ಲ ಈಗ ರಾಗಿ ಯಾವ ತರ ಮಾಡ್ತಾ ಇದ್ರು, ರಾಗಿ ಬೆಳೀತಾ ಇದ್ರು, ಮರನ ಗಿಡನ ಅನ್ನೋದು ಗೊತ್ತಿಲ್ಲ. ಈಗ ರಾಗಿ ಹೆಂಗ್ ಬೆಳೆಯುತ್ತೆ ಅಂತಾನೆ ಹಾ, ಕೆಲವರಿಗೆ ಗೊತ್ತಿರಲ್ಲ ಅದೇ ಸರ್ ಅದೇ ಅದು. ಅದನ್ನೇ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಈ ತರ ಮಾಡ್ತಾ ಇದ್ರು, ಇದ್ರಲ್ಲಿ ಬಂತಿರ್ತಕ್ಕಂಥ ಹಿಟ್ಟುಗಳು ತುಂಬಾ ಚೆನ್ನಾಗಿ ನಮ್ಗೆ ಆರೋಗ್ಯ ಪೂರ್ವಕವಾಗಿರ್ತವೆ ಅಂತ ಹೇಳಿ ಅದನ್ನ ಹೇಳ್ಕೊಡ್ತೀವಿ. ಆಮೇಲೆ ಅದು ಭತ್ತ ಕುಟ್ಟೋದು ಯಾವ ತರ, ಅದರಿಂದ ಎಕ್ಸಸೈಸ್ ಎಷ್ಟಾಗೋದು. ಆ ಭತ್ತ ಕುಟ್ಟಬೇಕಾದ್ರೆ ಒಂದು ಮೇಲೆ ಕೆಳಗಡೆ ಹ ಹ ಹ ಅನ್ನೋರು. ಇವಾಗ ಏನ್ ಮಾಡ್ತಾರೆ, ಯಾರಾದ್ರೂ ಎಕ್ಸಸೈಸ್ ಮಾಡಿದಾಗ ಇದನ್ನ ಮಾಡಿಸ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಭಸ್ತಿಕಾ ಪ್ರಾಣಾಯಾಮ ಅಂತ ಏನೋ ಕೆಲವರು ಉಸಿರಾಟದ್ದು ಹೇಳ್ಕೊಡ್ತಾರೆ. ಇಲ್ಲೇ ಆಗ್ಬಿಡುತ್ತೆ. ಅವಾಗ ಕುಟ್ಕೊಂಡು ತಿಂದ್ರೆ ಅವ್ರಿಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಅನ್ಪಾಲಿಶ್ಡ್ ಅಕ್ಕಿ ಬರೋದು ಅಲ್ವಾ. ಹೌದು. ಈ ತರ ಒಂದು ಮಕ್ಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾದ ಜೀವನ ಯಾವುದು ಅಂತ ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯೋಚನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಯೋಚನೆಯಿಂದ ಅವರು ಆ ದಾರಿನ ಮುಂದುವರಿತಾರೆ. ಅದಕ್ಕೆ ನಾವೀಗ ಇದ್ರಲ್ಲಿ ಅನ್ಪಾಲಿಶ್ಡ್ ಬರ್ತಾ ಇತ್ತು ಅಕ್ಕಿ ಅಂತ ಹೇಳ್ಕೊಟ್ರೆ ಅವ್ರು ಹುಡ್ಕಕ್ ಪ್ರಯತ್ನ ಪಡ್ತಾರೆ. ಒಂದಿಷ್ಟು ಅವೇರ್ನೆಸ್ ಬರುತ್ತೆ ಅದಕ್ಕೆ. ಅದ್ ಜೀವನ ಆ ತರದಲ್ಲಿ ತಿಂದ್ರೆ ಏನಾಗುತ್ತೆ. ಈಗ ಪ್ರತಿ ಮನೇಲೂ ಮಾತ್ರೆ ಇಲ್ದಿದ್ದು ಮನೆ ಇಲ್ಲ, ಎಲ್ಲಾರ ಮನೇಲೂ ಮಾತ್ರೆ ಇದಾವೆ ಅಲ್ವರಾ. ಅದಕ್ಕೆ ನಮ್ಮ ಮನೇಲಿ ಇಲ್ಲ, ಒಂದ್ 5% ಯಾವಾಗ್ಲೂ ಎಮರ್ಜೆನ್ಸಿಗೆ ತಗೊಂತಾರೆ ಅಂತ ಅನ್ಸುತ್ತೆ. ಅದು ಆಹಾರಗಳ ಪದ್ಧತಿಗಳಲ್ಲಿ ಮಾತ್ರೆಗಳನ್ನ ಬಿಟ್ಟು ಬದುಕಬಹುದಾ ಅಂತ ಹೇಳಿ ನಾವು ಹೇಳ್ಕೊಡತ್ತೀವಿ. ಇವೆಲ್ಲ ಸುಮ್ಮನೆ ತೋರ್ಸೋದಿಕ್ಕೆ. ಇದು ಅವಾಗೇನಾಗುತ್ತೆ, ಮೈಂಡ್ ಅವ್ರಿಗೆ ನೇಚರ್ ಕಡೆ ಬದುಕೋದು ಹೇಗೆ ಅನ್ನೋದನ್ನ ಕನ್ವರ್ಟ್ ಆಗುತ್ತೆ ಮೈಂಡ್. ಇದು ನಮ್ಮ ಮಕ್ಕಳಿಗೆ ನಾವು ತಿಳಿಸ್ತಕ್ಕಂಥದ್ದು. ಈಗ ಬೇರೆ ಕಡೆ ಎಲ್ಲ ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಬೇರೆ ಕಡೆ ಎಲ್ಲ ಒಂದು ನದಿ ಸಮುದ್ರಕ್ಕೆ ಹೋಗ್ತಾರೆ. ಆ ಕ್ಷಣದಲ್ಲಿ ಮನರಂಜನೆ ಸಿಗುತ್ತೆ. ನಾನು ಹೇಳಿರೋದು ಮುಖ್ಯವಾದ್ದೇನು ಅಂದ್ರೆ, ಇದು ನಾವು ತಲೆಗೆ ತುಂಬಿದ್ರೆ ಈ ಸಮಾಧಾನವಾಗಿ ಮನೆಗೆ ಹೋಗಿ ಯೋಚನೆ ಮಾಡಿ ಏನಾಗ್ತಾ ಇದೆ ಅನ್ನೋದೊಂದು ಮನಸ್ಸು ಪರಿವರ್ತನೆ ಆಗ್ತಾ ಬರ್ತಾ ಇರುತ್ತೆ. ಪ್ರತಿ ದಿವಸ ಅವರಿಗೆ ಯೋಚನೆ ಮಾಡ್ತಕ್ಕಂಥ ಒಂದು ದಾರಿ ಕೊಡ್ಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇರೋದು. ಇದರಿಂದ ಸಾಕಷ್ಟು ಬದಲಾವಣೆ ಆಗಿದೆ ಮಕ್ಕಳಿಗೆ, ಇಲ್ಲ ಅಂತ ಹೇಳಲ್ಲ. ಅಲ್ಲಿ ಕರ್ಕೊಂಬರ್ತಾರಲ್ಲ ಲೆಕ್ಚರರ್, ನಾನು ನೆಕ್ಸ್ಟ್ ಬಂದಾಗ ಕೇಳಿದೆ, ನೀವು ಹೇಳಿದ್ದ ಪದ್ಧತಿನಲ್ಲಿ ಅನುಸರಿಸಿದ್ದೀನಿ, ತುಂಬಾ ನಮಗೆ ಆಹಾರದ ಮೇಲೆ ಪರಿಣಾಮ ಬೀರಿದೆ, ಅಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ. ಮತ್ತೆ ಅದಕ್ಕೆ ಈ ತರ ಆಹಾರಗಳನ್ನ ಬದಲಾವಣೆ ಮಾಡಿ ಅಂತ ಹೇಳ್ಕೊಡ್ತೀವಿ. ಅವಾಗೇನಾಗುತ್ತೆ, ಅವರಿಗೆ ಇನ್ಸುಲಿನ್ ಯಾರು ತಗೊಳ್ತಾ ಇದ್ದರು, ಒಂದು ವಾರದಲ್ಲಿ ಆಹಾರ ಬದಲಾವಣೆ ಮಾಡಿದ್ರೆ ನಿಮ್ಮ ಅಡಿಗೆ ಮನೆಯೊಳಗೆ ಇರ್ತಕ್ಕಂಥ ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಳ್ಳಿ. ಅವಾಗ ಇನ್ಸುಲಿನ್ ಒಂದು ವಾರದಲ್ಲಿ ಬಿಡ್ಬೋದು ಆರಾಮಾಗಿ. ಗೊತ್ತಾಯ್ತಾ? ನಾವು ಅದನ್ನು ಹೇಳಿರ್ತೀವಿ. ಈ ಆಹಾರ ಪದ್ಧತಿಗಳನ್ನ ಈಗ ಬೇರೆ ಹೋಮಿಯೋಪತಿ ಆಗ್ಬೋದು, ಮತ್ತೆ ಬೇರೆ ಅಲೋಪತಿ ಆಗ್ಬೋದು. ಔಷಧಿಗಳು ಕೊಟ್ರೆ ಈ ಸತಿ ಶುಗರ್ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಬೇರೆ ಎಂಜಿನ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತಾರೆ. ನಾವೇನ್ ಮಾಡ್ತೀವಿ, ಆಹಾರ ಬದಲಾವಣೆ. ಅವ್ರು ಏನ್ ಮಾಡ್ತಾರೆ, ಆಹಾರ ಬದಲಾವಣೆ ಮಾಡ್ಕೊಳ್ಳಿ ಅಂತ ಯಾರು ಎಕ್ಸ್ಪ್ಲೇನ್ ಮಾಡಲ್ಲ. ಕನಿಷ್ಠ ಚಪಾತಿ ತಿನ್ನಿ, ರಾಗಿ ತಿನ್ನಿ ಅಷ್ಟೇ ಅಲ್ಲ. ಚಪಾತಿನೂ ತಿಂದಿದ್ದಾರೆ, ರಾಗಿನೂ ತಿಂದಿದ್ದಾರೆ, ನೆಕ್ಸ್ಟ್ ಯಾಕೆ ಇನ್ಸುಲಿನ್ ಇದು ಇನ್ನೊಂದು ಯೂನಿಟ್ ಜಾಸ್ತಿ ಮಾಡ್ತಾರೆ, ಇನ್ನೊಂದು 10 ಯೂನಿಟ್ ಅಲ್ವಾ? ಚಪಾತಿಯಿಂದ ಶುಗರ್ ಹೋಗುತ್ತಾ ಅಲ್ವಾ? ನಮ್ಮ ಆಹಾರ ಪದ್ಧತಿಗಳು ನೈಸರ್ಗಿಕ ಬೆಳೆದಿರ್ತಕ್ಕಂಥದ್ದು ಆಹಾರ ತಿಂದ್ರೆ ಒಳ್ಳೇದು. ಜೊತೆಲಿ ಸಿಕ್ಲಿಲ್ಲ ಅಂದ್ರೆ ಪಟ್ಟಣಗಳಲ್ಲಿ ಆದಷ್ಟು ದಾಹ ಇರ್ಬೇಕು, ಹುಡ್ಕೋದಿಕ್ಕೆ ಒಳ್ಳೇದನ್ನ. ಮತ್ತೆ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊಂಡಾಗ ಒಂದು ವಾರದಲ್ಲಿ ಇನ್ಸುಲಿನ್ ಬಿಡ್ಬೋದು. ಬರೀ ಆಹಾರ ನಿಮ್ಮ ಅಡಿಗೆ ಅಡಿಗೆ ಮನೇಲಿ ಇರ್ತಕ್ಕಂಥ ಮಹಿಳೆಯರು ಒಂದು ಹೆಂಗಸುಗಳು ಒಂದು ತಿಳುವಳಿಕೆ ಜ್ಞಾನ ಬಂತು ಅಂದ್ರೆ ಅವರೇ ಡಾಕ್ಟರ್ ಆಗ್ತಾರೆ. ಅಲ್ಲಿ ಅಡಿಗೆ ಮನೆನೇ ಔಷಧಿ ಮನೆ ಆಗುತ್ತೆ. ಇಡೀ ಕುಟುಂಬ, ಒಬ್ರು ತಿಳ್ಕೊಂಡ್ರೆ ಇಡೀ ಕುಟುಂಬ ಬದಲಾವಣೆ ಆಗುತ್ತೆ. ಒಂದು ವಾರದಲ್ಲಿ ಇನ್ಸುಲಿನ್ ಬಿಡ್ಬೋದು. ಹಣ್ಣುಗಳು, ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೊಂಡಾಗ ಪೂರ್ತಿ ಮಾತ್ರೆಗಳನ್ನ ಬಿಡ್ಬೋದು. ಕೆಲವೊಂದು ಪ್ರಯೋಗ ಮಾಡಿದ್ದೀವಿ, ಕೆಲವೊಂದು ಆಗಿದೆ. ಯಾಕೆಂದ್ರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವ ರೀತಿ ಅದನ್ನ ಅಳವಡಿಸ್ಕೊಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಬಿಡ್ತಾರೆ. ಇವತ್ತು ನೀವು ಬರ್ಬೇಕಾದ್ರೂ ಒಂದು ಚರ್ಚೆ ಫೋನ್ ಬಂತು, ಅವ್ರು ಡಾಕ್ಟ್ರೇಟ್ ನೋಡಿದೆ. ಡಾಕ್ಟ್ರೇಟು, ನನಗೆ ಕಾಲಲ್ಲಿ ಗಾಯ ಆಗಿದೆ, 300 ಮೇಲೆ ಶುಗರ್ ಹೋಗ್ತಾ ಇದೆ. ನೆನ್ನೆ ಹೋಗಿ ನನಗೆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬಂದೆ, ಅದು ಓಪನ್ ಮಾಡಿಸ್ದೆ. ನೆಕ್ಸ್ಟ್ ಯಾರೋ ಹೇಳಿದ್ರು ಈ ಥರದ್ದು, ನೀವು ಫೋನ್ ಮಾಡಿದ್ರು,
ಅಮ್ಮ ನೀವು ಒಂದು ಕೆಲಸ ಮಾಡಿ, ಒಂದು ವಾರ ಆಹಾರ ಬದಲಾವಣೆ ಮಾಡ್ಕೊಳ್ಳಿ, ಮಾನಿಟರ್ ಇಟ್ಕೋಬೇಕು, ಶುಗರ್ದು ಲೆವೆಲ್ ಚೆಕ್ ಮಾಡಬೇಕು. 4-5 ದಿವಸದಲ್ಲಿ ರಿವರ್ಸ್ ಬಂದರೂ ಬರ್ಬೋದು. ನಿಮ್ಮ ಜಾಗೃತಿ ಇರಬೇಕು. ಬರೀ ಆಹಾರ ಅಷ್ಟೇ, ಯಾವುದು ಔಷಧಿ ಕಷಾಯ ಇಲ್ಲ. ಬರೀ ಆಹಾರ ಪದ್ಧತಿಗಳನ್ನ ಬದಲಾವಣೆ ಮಾಡ್ಕೋಬೇಕಷ್ಟೆ. ನಾರಿನವು ಎಷ್ಟು ಬೇಕಾಗುತ್ತೆ, ಕಾಳು ಎಷ್ಟು ಬೇಕಾಗುತ್ತೆ, ಮೊಳಕೆ ಕಾಳು ಎಷ್ಟು ಬೇಕಾಗುತ್ತೆ, ಹಣ್ಣು ಎಷ್ಟು ಬೇಕಾಗುತ್ತೆ, ಇದನ್ನ ಅನಾಲಿಸಿಸ್ ಮಾಡಿ ಅವ್ರ ಬಾಡಿ ಮೇಲೆ ಚರ್ಚೆ ಮಾಡಿ ಮಾತಾಡಿದ್ರೆ ಅವಾಗ ಕಡಿಮೆ ಆಗುತ್ತೆ. ಇನ್ನೊಂದು ದಪ್ಪ ಇರ್ತಾರೆ, ಒಂದು 2 ತಿಂಗಳಲ್ಲಿ ಜಿಮ್ಗೆ ಹೋಗ್ತಾರೆ, ಆಹಾರ ತಿಂತಾರೆ, ಉಪವಾಸ ಇರ್ತಾರೆ. ನಾವೇನ್ ಮಾಡ್ತೀವಿ, ಹೆಚ್ಚಿಗೆ ಆಹಾರ ತಿನ್ನು ವೆಯ್ಟ್ ಲಾಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಯಾವ ಆಹಾರ ತಿನ್ಬೇಕು, ಎಷ್ಟು ಹಣ್ಣು ತಿನ್ಬೇಕು, ಅದನ್ನ ಏನ್ ಬದಲಾವಣೆ ಮಾಡ್ಕೋಬೇಕು, ಅದನ್ನ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಅಂದ್ರೆ ಚರ್ಚೆ ಮಾಡ್ತೀವಿ. ಅವ್ರ ಬಾಡಿ ಲ್ಯಾಂಗ್ವೇಜ್ ತಿಳ್ಕೊಂಡು ಚರ್ಚೆ ಮಾಡ್ತೀವಿ. 104 kg ಇದ್ದರು 90 kg ಬಂದಿದ್ದಾರೆ. 85 kg ಇದ್ದರು 2 ತಿಂಗಳಲ್ಲಿ 9 kg ಕಡಿಮೆ ಆಗಿದ್ದಾರೆ. ಅಲ್ವರ ಈ ತರ ಅವಾಗ ಏನಾಗುತ್ತೆ, ಪ್ರತಿಯೊಂದು ಆ ದೇಹದ ಮೇಲೆ ಪ್ರತಿಯೊಂದು ಏನೇ ಇದ್ರೂ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಇದು ಮೂಲ. ನಾವು ಒಳಗಡೆ ಮೂಲಕ್ಕೆ ಹೋಗ್ಬೇಕು. ಅಲ್ವರ ಮಾತ್ರೆ ಔಷಧಿ ಕೊಟ್ಟು ನಾವು ಇದ್ ಮಾಡೋದಿಲ್ಲ. ಆ ಉದ್ದೇಶದಿಂದ ಇದನ್ನ ಎಲ್ಲಾರು ತಿಳ್ಕೊಳ್ಳಿ. ಗೊತ್ತಾಯ್ತಾ? ಇದು ಹಣ ಮಾಡ್ಬೇಕು, ಇದು ಬೇಕು ಬೇಡ ಅಂತ ಹೇಳಲ್ಲ. ಆದ್ರೆ ಇದನ್ನ ತಿದ್ಕೊಂಡು ಮಾಡ್ಕೊಂಡ್ರೆ ಅವರು ಜೀವನದಲ್ಲಿ ಸುಖವಾಗಿ ಮಾತ್ರೆಗಳು ಬಿಟ್ಟು ಬದುಕಬಹುದು. ಎಲ್ಲದೂ ಈಗ ನಾವು ಸಕ್ಕರೆ ಬಿಡಿ, ಬೆಲ್ಲದ ಬಿಡಿ ತಿನ್ನಿ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರೆ, ಇದನ್ನ ಬಿಡ್ತಾರೆ, ಸೋನಾ ಮಸೂರಿ ತಿಂತಾರೆ. ಬರೀ ಬೆಲ್ಲ ಸಕ್ಕರೆ ಬಿಟ್ರೆ ಆಗಲ್ಲ, ಕೆಲವೊಂದು ವಸ್ತುಗಳನ್ನ ಬಿಡಬೇಕು. ಮೂಲ ಏನ್ ಮಾಡ್ತಾ ಇದೆ ಇದೆಲ್ಲ ನನಗೆ ಗೊತ್ತಿದೆ ಅಂತ ಹೇಳಕ್ ಬರಲ್ಲ. ಇದೆಲ್ಲ ಮೂಲ ಏನು, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಲ್ಲಿಗೆ ಹೋದ್ರೆ ಮನುಷ್ಯನಾಗಿ ಬದುಕಬಹುದು ಅಷ್ಟೇ. ನೀವೆಷ್ಟೇ ನಮ್ಮೆಲ್ಲ ಹಣ ಇರ್ಬೋದು, ಎಲ್ಲದೂ ಔಷಧಿ ಎಲ್ಲ ಇರ್ಬೋದು, ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದ ಮನೇಲಿ ಅಂದ್ರೆ ಇಡೀ ಮನೆಗೆ ಕ್ಯಾನ್ಸರ್ ತಗಲಿದೆ ಅಂತ ಅರ್ಥ. ಅಲ್ವರ ಅಷ್ಟು ನಾವು ಕ್ಯಾನ್ಸರ್ ಬರ್ದಂಗೆ ನೋಡ್ಕೋಬೇಕು ಅಂತ ಅಷ್ಟೇ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕ್ಯಾನ್ಸರ್ ಸೆಲ್ ಇರುತ್ತೆ. ಅದು ಡೆವಲಪ್ ಆಗೋದು ಹೆಂಗೆ ಅಂದ್ರೆ, ಹೊರಗಡೆಯಿಂದ ರಾಸಾಯನಿಕಗಳು, ಮಾನಸಿಕ ಒತ್ತಡ ಆಗಿ ಆ ಸೆಲ್ಲಿನ ಉತ್ಪತ್ತಿನ ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತವೆ. ಎಲ್ಲ ಒಂದ್ ಕಡೆ ಕ್ಯಾನ್ಸರ್ ಬರುತ್ತೆ. ಪ್ರತಿಯೊಂದ್ರಲ್ಲೂ ಇರುತ್ತೆ. ಈಗ ಅಕ್ಕಿ ಪಕ್ಷಿಗಳು ಹೆಂಗ್ ಬದುಕ್ತಿದ್ದಾವೆ, ಅವು ಪ್ರತಿ ದಿವಸಕ್ಕೆ ಆಹಾರಕ್ಕೋಸ್ಕರ ಬದುಕ್ತಿದ್ದಾವೆ. ನಾವು ತಾತ ಮುತ್ತಾತನ ಕಾಲಕ್ಕೂ ಬದುಕಬೇಕು, ಅಲ್ಲಿವರೆಗೂ ಸಂಪತ್ತಿರ್ಬೇಕು ಅಂತ ಹೋರಾಟ ಮಾಡ್ತಿದ್ದೀವಿ. ನಮ್ಮ ತನವನ್ನ ಕಳ್ಕೊಳ್ತಾ ಇದ್ದೀವಿ. ದಿವಸ ಎಷ್ಟು ನನ್ನ ಆಹಾರ ಬೇಕು, ಯಾವ ಥರ ಗಾಳಿ ಬೇಕು, ಯಾವ ಥರ ನೀರು ಬೇಕು, ಎಷ್ಟು ಬಿಸಿಲು ತಗೋಬೇಕು, ಇದು ಯಾವ ಯೋಚನೆ ಮಾಡಿದೀವ? ಅದೇ ನೀನು 5,000 ಕಾರ್ ಬಿಟ್ಟು ಹೋಗು ಸರ್ವಿಸ್ ಮಾಡ್ಕೊಂಬ ಅಂತ ಹೇಳ್ತೀವಿ. ಕಾರ್ ಎಷ್ಟು ಕಿಲೋಮೀಟರ್ ಓಡೈತೆ ಅಂತ. ನಮಗೆ ಎಷ್ಟು ವಯಸ್ಸಾಗಿದೆ, ಎಷ್ಟು ಆಹಾರ ತಗೋಬೇಕು, ಎಷ್ಟು ನಾವು ಅದನ್ನ ಬಳಸ್ಕೋಬೇಕು, ಯಾವ ರೀತಿ ಬಳಸ್ಕೊಂಡಿದೆ ನಮ್ಮ ಶರೀರ, ನಾವು ಅದಕ್ಕೆ ಏನ್ ಕೊಟ್ಟಿದ್ದೀವಿ ಅಲ್ವರ, ಏನ್ ಕೊಡ್ತಾ ಇದ್ದೀವಿ ದಿವಸ, ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು, ತಿಳ್ಕೊಬೇಕು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೊಂದು ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ಕೃಷಿ ಏನಾಗ್ತಾ ಇದೆ, ಅದು ಕೃಷಿಗೆ ಹೋಗೋಣ, ಅದು ತೋಟಕ್ಕೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೀವಿ. ಇಷ್ಟು ಒಂದು ವ್ಯವಸ್ಥೆನಲ್ಲಿ ನಾವು ಇದನ್ನ ಕಾನ್ಸೆಪ್ಟ್ ಅಲ್ಲಿ ಮೂಲ ಅಲ್ಲಿಂದಲೂ ಬರಬೇಕು, ಹತ್ತಿ ಬಟ್ಟೆಗಳು ಧರಿಸ್ಬೇಕು, ಇದೆಲ್ಲ ಒಂದು ಕಾನ್ಸೆಪ್ಟ್ ಅಲ್ಲಿ ಹುಡುಕಿ ಒಬ್ಬ ಬಂದ್ರೆ ಅವಾಗ ಅವನು ತಿಳ್ಕೊಂಡಿದ್ದಾನೆ ಏನಾಗ್ತಾನೆ ಅಂದ್ರೆ, ಸಮಾಜಕ್ಕೂ ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯನಿಗೂ ತೊಂದರೆ ಕೊಡೋದು ವ್ಯವಸ್ಥೆ ಅವನ ಮನ್ಸಲ್ಲಿ ಬರಲ್ಲ. ಅಲ್ವರ ಒಂದು ಒಳ್ಳೆತನ ಅವನಿಗೆ ಕಲಿಸಿದಾಗ ತೊಂದ್ರೆ ಅವನ್ ಪಾಡ್ಕೊಂಡು ಬದುಕಿದ್ರೆ ಸಮಾಜ ಉದ್ಧಾರ ಆಗುತ್ತೆ. ತೊಂದರೆ ಕೊಟ್ಟಾಗ್ಲೇ ಸಮಾಜ ಹಾಳಾಗ್ತಿರೋದು. ಪರಿಸರಕ್ಕಾಗ್ಬೋದು, ಬೇರೆಯವ್ರಿಗಾಗ್ಬೋದು, ಪ್ರಾಣಿ ಪಕ್ಷಿಗಳ್ಗಾಗ್ಬೋದು. ಅಲ್ವರ ಇದು ಮಕ್ಕಳಿಗೆ ಹೋಗ್ಬೇಕು. ತನ್ನ ಪಾಡಿಗೆ ತಾನು ಬದುಕಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ. ಅಲ್ವರ ಇದು ಸಮಾಜ ಕಟ್ಟಬೇಕು ಅನ್ನೋದು, ಈ ತರ ಸಮಾಜ ಕಟ್ಟಬೇಕು. ಈಗ ನನ್ಗೊಂದು ಉದಾಹರಣೆ, ನೀನ್ ಒಬ್ಬ ಸರಿ ಇದ್ರೆ ಬೇರೆಯವರು ಇದ್ರೆ ಆ ತರ ಇರ್ತಾರೆ ಹೆಂಗೆ ಅಂತ ಪ್ರಶ್ನೆಗಳು ಆಗ್ತವೆ. ಅದಕ್ಕೆ ನಾನೇನ್ ಹೇಳ್ತೀನಿ, ನನಗೋಸ್ಕರ ನಾನು ಬದುಕ್ತಿದ್ದೀನಿ, ನನ್ನ ಸುತ್ತಮುತ್ತ ಪರಿಸರಕ್ಕೋಸ್ಕರ ಬದುಕ್ತಿದ್ದೀನಿ, ಪ್ರಾಣಿಗಳು ಪಕ್ಷಿಗಳಿಗೆ ನನ್ನ ಮನೆಗೋಸ್ಕರ ಬದುಕ್ತಿದ್ದೀನಿ. ಸಮಾಜ ಅದನ್ನ ನೋಡ್ಕೊಂಡು ತಿದ್ಕೊಳ್ಳಿ, ಪರವಾಗಿಲ್ಲ. ಇಲ್ಲ ನಾನು ಅವ್ರು ಯಾಕೆ ನಾನು ಯೂಸ್ ಈಗ ಉದಾಹರಣೆಗೆ ನಾನು ಮದುವೆಗಳ್ಗೆ ಹೋದ್ರೆ ಪ್ಲಾಸ್ಟಿಕ್ ಬಾಟ್ಲಿ ಬರುತ್ತೆ, ಅದು ನನ್ನ ಮನಸ್ಸಲ್ಲಿ ಇರುತ್ತೆ. ಬೇರೆಯವ್ರ ಹತ್ರ ನೀರು ತಗೊಂಡು ಹಾಕಿ ತಗೊಳಪ್ಪ, ನಾನು ಸ್ವಲ್ಪ ಕೊಡಪ್ಪ ಅಂತ ನಾನು ತಗೊಳಲ್ಲ, ಪಾಸ್ ಮಾಡ್ತೀನಿ. ಪ್ರಶ್ನೆ ಕೇಳ್ತಾನೆ ಅವನು, ಇವನು ಯಾರು ಹಿಂಗೆ ಕೂತಿದ್ದಾನೆ ನೀರು ತಗೊಳಲ್ಲ.
ಹೌದು. ಯಾಕೆ ತಗೊಂಡು ನೀವು ಒಬ್ರು ಉಳಿಸಲ್ಲಪ್ಪ. ಹ್ಮ್. ನಾನು ಒಂದು 100 ಫಂಕ್ಷನ್ಗೆ ಹೋದ್ರೆ 100 ಬಾಟ್ಲು ಉಳಿಯಿತು. ಹ್ಮ್. ಬಾಟ್ಲು ಉಳಿಸೋದು ಒಂದು, ನನ್ನ ಹ್ಮ್. ದೇಹಕ್ಕೆ ಪ್ಲಾಸ್ಟಿಕ್ ಬಳಕೆದ ನೀರು ಹೋಗಲ್ಲ ಹೋಗಲ್ಲ. ಹೌದು. ಅಲ್ವಾ. ಹೌದು. ಬೇರೆಯವ್ರಿಗೆ ಕಟ್ಕೊಂಡು ನನಗೇನಪ್ಪ, ನಾನು ಫಸ್ಟ್ ಆಮೇಲೆ ನನ್ನ ಕವರ್ನು ತರಲ್ಲ. ಹ್ಮ್. ಆದಷ್ಟು ಹ್ಮ್. ಕವರ್ ತರಲ್ಲ, ಅಲ್ಲಿ ಉಳಿಸ್ತೀನಿ. ಕೆಲವೊಂದು ಪ್ಲಾಸ್ಟಿಕ್ ಬಂದ್ಬಿಡುತ್ತೆ, ಈ ತರ ಹ್ಮ್. ಚೀಲಗಳೆಲ್ಲ ಬಂದ್ಬಿಡುತ್ತೆ, ಹ್ಮ್. ಅದಕ್ಕೆ ಅನಿವಾರ್ಯ. ಹೌದು. ಈ ಪ್ಲಾಸ್ಟಿಕ್ ಏನೋ ಪೈಪ್ಗಳು ತರ್ತೀವಿ, ಅದು ಹ್ಮ್. ಅನಿವಾರ್ಯ, ನಾನು ಹ್ಮ್. ಬದುಕೋದಿಕ್ ಬೇಕು ಹ್ಮ್. ಅಲ್ವರ. ಹೌದು. ನನ್ನ ಕೈಲೇ ನೋಡ್ತೀನಿ, ಅದು ಉಳಿಸ್ಬೋದಾ, ಹ್ಮ್. ಅದನ್ನು ಉಳಿಸ್ಬೋದು. ಇದು ಮಕ್ಳಿಗೆ ಹೋಗ್ಬೇಕು ಅಲ್ವಾ. ಎಲ್ಲೆಲ್ಲಿ ಹಾ, ಕಂಟ್ರೋಲ್ ಮಾಡೋದಿಕ್ಕೆ ಆಗುತ್ತೆ ಅಷ್ಟೇ. ಅಂತ ಕಡೆ ಕಂಟ್ರೋಲ್ ನನಗ್ಯಾಕೆ ಅಂದ್ರೆ ಇಡೀ ಪ್ರಪಂಚ ಏನಾಗುತ್ತೆ, ಎಲ್ಲ ಹಾಳಾಗುತ್ತೆ. ಇವತ್ತು ಬರ್ತಾ ಇದೆ ರಕ್ತದಲ್ಲಿ ಇಷ್ಟು % ಪ್ಲಾಸ್ಟಿಕ್ ಇದೆ ಹ್ಮ್. ಅಂತ ಬರ್ತಾ ಇದೆ. ನಾನು ಕೆಲವು ಕಡೆ ನೋಡ್ತೀನಿ. ಬ್ರಿಟನ್ನಲ್ಲಿ ಒಂದು ಪ್ರಯೋಗ ಮಾಡ್ತಾನೆ, ಹ್ಮ್. ತಿಂಡಿ ತಿಂತಾ ಇರ್ತಾನೆ, ಹ್ಮ್. ಖಾಲಿ ಪ್ಲೇಟ್ ಇಟ್ಟಿರ್ತಾನೆ ಪಕ್ಕದಲ್ಲಿ. ಹ್ಮ್. ಒಂದು ಆರ್ಟಿಕಲ್ ನೋಡಿದ್ದೆ, Okay. ಅವನು 20 ನಿಮಿಷ ತಿಂಡಿ ತಿನ್ನೋವಷ್ಟೊತ್ತಿಗೆ ಖಾಲಿ ಪ್ಲೇಟ್ನಲ್ಲಿ ಮೈಕ್ರೋಸ್ಕೋಪ್ ಇಟ್ಬಿಟ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ತಟ್ಟೆ ತುಂಬ 20% ಪ್ಲಾಸ್ಟಿಕ್ ಕೂತ್ಕೊಳುತ್ತೆ. ಎಲ್ಲಿ ಬಂತಿದು? ಹ್ಮ್. 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 ಗಾಳಿಲಿ ಬಂತು Okay. ಅಲ್ವಾ. ಹಾ. ಇದು ನಮ್ಮ ಮೂಗಿನ ಮುಖಾಂತರ ಬ್ಲಡ್ಡಿಗೆ ಸೇರ್ತಾ ಇದೆ, ಅಂಶ ಸೇರ್ತಾ ಇದೆ ಅಲ್ವರ. ನನಗ್ಯಾಕೆ ಅಂತ ನಾನು ಕೂತ್ಕೊಂಡ್ರೆ, ಪ್ರಕೃತಿ ಮಾತೆ ಒಳ್ಳೇದು ಕೊಟ್ರೆ ವಾಪಸ್ ನಮಗೆ ರಿಪೀಟ್ ಕೊಡುತ್ತೆ. ಹೌದು. ನೀನು ಕೆಟ್ಟದ್ದು ಕೊಟ್ರೆ ನನಗೆ ಕೆಟ್ಟದ್ನೇ ಕೊಡುತ್ತೆ. repeat ಇವತ್ತು ಯಾಕೆ ನಾನು ಬಳಸಿ ಹೋದ್ರೆ ನೆಕ್ಸ್ಟು ನಮ್ಗುಟ್ಟ ಮಕ್ಕಳು, ಅವ್ರಿಗುಟ್ಟ ಮಕ್ಕಳು ವಿಷ ಕುಡಿತಾರೆ, ದೂಷಿಸ್ತಿರ್ತಾರೆ. ನೀನು ಈ ಕೋಟಿ ಸಂಪಾದನೆ ಮಾಡಿಟ್ಟಿರ್ಬೋದು ಅಲ್ಲಿ, ಅದು ಮುಖ್ಯ ಅಲ್ಲ. ಪರಿಸರ ಹಾಳು ಮಾಡೋದ್ರೆ ಅವ್ನು ಬದುಕೋದು ಹೆಂಗೆ, ನೀನು ಕೋಟಿ ಅನುಭವಿಸೋದು ಹೆಂಗೆ, ಇದು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಕ್ಕಳಿಗೆ ಅಂತಲ್ಲ, ಪ್ರತಿಯೊಬ್ಬರು ಬಂದವರಿಗೆ ಕಲಿಸ್ಬೇಕು. ಸರಿನಾ? ಸರಿ ಸರ್. ಹಾ, ಅದಕ್ಕೆ ಇದೆಲ್ಲ ಇಟ್ಕೊಂಡು ನೇಗಿಲು, ಹ್ಮ್. ಕುಂಟೆ, ಕೂರಿ ಸುಮಾರು ಇದೆ. ಅಂದ್ರೆ ಅದೆಲ್ಲ ಇದೆ, ಸುಮಾರು ಇದೆ. ಹ್ಮ್. ಇಲ್ಲೆಲ್ಲ ಚರ್ಚೆ ಮಾಡ್ತಾರೆ ಕೂತ್ಕೊಂಡು, ಹ್ಮ್. ಧ್ಯಾನ ಮಾಡ್ತಾರೆ. ಹ್ಮ್. ಈ ಥರದವ್ರು ಇದ್ದಾರೆ. ಹರಿಯಾಣದಿಂದ ಹೆಣ್ಮಕ್ಳು ಬಂದಿದ್ದಾರೆ. ಹ್ಮ್. ನಾನು ಕಲಿತಿದ್ದೀನಿ ಅಂತ ಒಂದಷ್ಟು ಕಲಿಸ್ತಾ ಹೋಗ್ತಾ ಇರ್ತೀನಿ. ಹ್ಮ್. ಕೆಲವೊಂದು ಪಾಯಿಂಟ್ ಅವರಿಂದ ಕಲಿಯೋದಿರುತ್ತೆ, ಹ್ಮ್. ಸಾಕಷ್ಟಿರುತ್ತೆ. ಅವ್ರ ಕಡೆಯಿಂದನೂ ಹಾ, ಕಲಿಯೋದು. ಹೌದು. ಯಾವುದೋ ಒಂದು ಅಂಶ ಇಲ್ಲಿ ಬಿಟ್ಟು ಹೋಗ್ತಾರೆ. ನಾನು ಇಲ್ಲಿ ಕೂತಿದ್ರೆ ಕಲಿತಾ ಇದ್ದೀನಿ. ಹ್ಮ್. ಪ್ರತಿಯೊಬ್ಬರಲ್ಲೂ 106 ಜನ ಬರ್ತಾರೆ, 106 ಥರ ಅಂಶವನ್ನು ಸಿಗುತ್ತೆ. ಆಕೆ ಇಂಜಿನಿಯರು, ಡೆಲ್ಲಿನಲ್ಲಿ ಕೆಲಸ, 2 ಲಕ್ಷ ಕೆಲಸ ಬಿಟ್ಟು 1 ತಿಂಗಳು ಇದ್ದರು. ಹ್ಮ್. ನನಗೆ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ. ಹ್ಮ್. ಆದರೆ ಅದಕ್ಕೆಲ್ಲ ಆಕ್ಷನ್ ಎಲ್ಲ ಮಾಡಿಕೊಂಡು ನಾವು ಅದೇ ಥರ ನಾವು ಇದ್ವಿ. ಅಣ್ಣ ಅಣ್ಣ ಅಂತ ಕರೆಯೋಳು. ಬೆಳಿಗ್ಗೆ ಎದ್ದ ತಕ್ಷಣ ಟೂತ್ ಪೇಸ್ಟ್ ಇಲ್ಲ ಇಂಜಿನಿಯರ್ ಹುಡುಗಿ, ಹ್ಮ್. ಸೋಪ್ ಇಲ್ಲ, ಹ್ಮ್. ಶಾಂಪೂ ಇಲ್ಲ, ಹ್ಮ್. ಆಮೇಲೆ ಬಟ್ಟೆ ತೊಳೆಯೋದಕ್ಕೂ ಅಂಟ್ವಾಳ, ಸಿಗೆ ಪುಡಿ. ಹ್ಮ್. 1 ತಿಂಗಳು ಮೊಬೈಲ್ ಜಾಸ್ತಿ ಅಲೋ ಇಲ್ಲ, Okay. ಯೂಸ್ ಮಾಡ್ತಾ ಇರಲಿಲ್ಲ. ಹ್ಮ್. ಗೊತ್ತಾಯ್ತಾ. ಈ ಥರ ಬದುಕಿ ಅವಳು ಕೆಲವೊಂದು ಉಳಾಪ್ಟೆ ಹರಿತಾ ಇದ್ವಿ. ಹ್ಮ್. ಅವಾಗಿನ್ನ ಒಂದು ಸ್ವಲ್ಪ ನಾನು ಈ ಥರದ್ದೆಲ್ಲ ಕಾನ್ಸೆಪ್ಟ್ ಬಂದಿರಲಿಲ್ಲ. ಅವಾಗ ಒಂದು ಹಾವು ಹೋಗ್ತಾ ಇತ್ತು, ಹ್ಮ್. ಅಲ್ಲಿ ಹೊಡಿದೆ, ನಮ್ಮ ಹಿಡ್ಕೊಂಡು ಅಣ್ಣ ಹೊಡಿಬೇಡ, ಅದು ಬದುಕಲಿ ನೋಡಿ. ಅವಳ ಹತ್ರ ಒಂದು ಪಾಯಿಂಟ್ ಕಲ್ತ್ವ. ಹೌದು. ಅದಕ್ಕೂ ಪಕ್ಷಿಗೂ, ಪ್ರಾಣಿಗಳಿಗೂ, ಉಳಾಪ್ಟೆಗಳು ಬದುಕಕ್ಕೆ ತೊಂದ್ರೆ ಹಕ್ಕಿದೆ. ಮಾಡ್ಬಾರ್ದು. ನೀನು ಎಷ್ಟು ಭಯ ಇರುತ್ತೋ ಅವಕ್ಕೂ ಹೌದು. ಅಷ್ಟೇ ಭಯ ಇರುತ್ತೆ. ಇದು ಮಕ್ಕಳಿಗೆ ಅವಾಗ Yeah. ತಿಳಿಸ್ತಾ ಹೋಗ್ಬೇಕು. ಗೊತ್ತಾಯ್ತಾ. ಹೌದು. ಪಕ್ಷಿ ಇಲ್ದಿರ ಮನುಷ್ಯ ಇಲ್ಲ. ಯಾಕೆ? ಕಾಡು ಬೆಳೆಸುತ್ತೆ ಪಕ್ಷಿ. ಅಲ್ಲಿ ಹಣ್ಣನ್ನ ತಿಂದ್ಬಿಟ್ಟು ಈ ಇಕ್ಕೆ ಬೀಜನ ಎಲ್ಲೋ ತಗೊಂಡೋಗಿ ಹಾಕುತ್ತೆ, ಆ ಬೀಜದಿಂದ ಬಿದ್ದಿರುತ್ತೆ, ಮಳೆ ಬಿದ್ದು ಹುಟ್ಟಿರುತ್ತೆ. ಈ ಥರ ಒಂದು ಕಾನ್ಸೆಪ್ಟು ನೋಡಿ. ಇಲ್ಲಿ ಏನು ಯಾರೋ ಬಂದು ಒಂದು ಮ್ಯಾಪ್ ಹಾಕೋಗಿದ್ದಾರೆ. ಈ ಪ್ರಶ್ನೆಗೆ 106 ಉತ್ತರ ನೀಡಬಹುದು. ಅದರಲ್ಲಿ ಒಂದು ಉತ್ತರ ಬಗ್ಗೆ ನೋಡುವುದಾದರೆ, ಕಾಡಿನ ವಿವಿಧ ಪಕ್ಷಿಗಳು, ಆನೆ, ಕೋತಿ, ಕರಡಿಯಂಥ ಪ್ರಾಣಿಗಳು ನಾವು ವಿವಿಧ ಹಣ್ಣುಗಳನ್ನು ತಿಂದು ಬೀಜಗಳನ್ನು ಕಾಡಿನ ವಿವಿಧ ಭಾಗಗಳಲ್ಲಿ ವಿಲೇವಾರಿ ಮಾಡುವುದರಿಂದ ಕಾಡು ಮರುಹುಟ್ಟು ಪಡೆಯಲು, ವೈವಿಧ್ಯಮಯ ಸಸ್ಯ ಸಂಪತ್ತು ಹೊಂದಲು, ಯಾವುದೇ ಸಸ್ಯ ಪ್ರಭೇದ ಅಳಿಯದೆ ಉಳಿಯಲು ಸಾಧ್ಯವಾಗುತ್ತದೆ. ಈ ಥರ ಒಂದು ಮಕ್ಕಳಿಗೆ ಕಾನ್ಸೆಪ್ಟು. ಈ ನಾಟಿ ಹಸಿನಲ್ಲಿ ನೋಡಿ ಯಾವ ಥರ ಭುಜ ಇದೆ ಅಲ್ವಾ. ಹೌದು. ಯಾವ ಥರ ಭುಜ ಇದೆ ನೋಡಿ. ಅಂದರೆ ಪಾಳಕರ್ ಹೇಳೋದು, ಕೋಟಿ ಸೂಕ್ಷ್ಮ ಜೀವಾಣುಗಳು ಈ ನಾಟಿ ಹಸುವಿನಲ್ಲಿ ವಾಸ ಮಾಡ್ತಿರ್ತವೆ, ಸಗಣಿನಲ್ಲಿ ಇರ್ತವೆ. ಇದನ್ನ ಅದಕ್ಕೆ ಬೆಲ್ಲ, ದ್ವಿದಳ ಕಾಳು ಸೇರಿಸಿ ನೀವು ಜೀವಾಮೃತ ಮಾಡಿ ಭೂಮಿಗೆ ಕೊಟ್ಟರೆ ದ್ವಿಗುಣ ಆಗ್ತವೆ ಅಂತ ಹೇಳ್ತಾರೆ.